ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ವತಿಯಿಂದ ದಸರಾ ಮತ್ತು ವಾಹನಗಳಿಗೆ ಆಯುಧ ಪೂಜಾ ಕಾರ್ಯಕ್ರಮವನ್ನು ಪುರಸಭೆ ಅಧ್ಯಕ್ಷರಾದ ಭಾಸ್ಕರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಪುರಸಭೆ ವಾಹನಗಳಿಗೆ ಆಯುಧ ಪೂಜೆ ಸಲ್ಲಿಸಿ ಕಚೇರಿಯಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಮಾಡಿದ ನಂತರ ಪುರಸಭೆ ಅಧ್ಯಕ್ಷರು ಭಾಸ್ಕರ್ ಅವರು ಮಾತನಾಡಿದರು. ಸಮಸ್ತ ಬಂಧುಗಳಿಗೂ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಶುಭಾಶಯಗಳನ್ನು ತಿಳಿಸಿದ ಅವರು, ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸಿದರು. ನಮ್ಮ ಪೌರ ಕಾರ್ಮಿಕರಿಗೆ ಇದು ಮುಖ್ಯವಾದ ಹಬ್ಬ. ಸ್ವಚ್ಛತೆ ಮಾಡುವ ಅವರಿಗೋಸ್ಕರ ಇವತ್ತು ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿ ಆರೋಗ್ಯ ಎಲ್ಲ ಕೊಟ್ಟು ತುಂಬಾ ಜನ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕಾಯಂ ಕೆಲಸ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಆಯುಧ ಪೂಜೆ ಹಮ್ಮಿಕೊಂಡಿದ್ವಿ ಎಂದು ಭಾಸ್ಕರ್ ಅವರು ತಿಳಿಸಿದರು. ಅಲ್ಲದೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರಸ್ತೆಗಳಲ್ಲಿ ವಾಹನಗಳ ಜಂಬೂ ಸವಾರಿ ಮಾಡಿ ಪೌರ ಕಾರ್ಮಿಕರಿಗೆ, ಚಾಲಕರಿಗೆ ಮತ್ತು ಕಚೇರಿ ಸಿಬ್ಬಂದಿಗಳಿಗೆ ಬಟ್ಟೆ ಹಂಚಿ ದಸರಾ ಹಬ್ಬವನ್ನು ಆಚರಿಸಿದ್ದಾಗಿ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ನಾಗರಾಜ್ ಅವರು ಮಾತನಾಡಿ, ತಾಲೂಕಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಬ್ರದರ್, ಒಂದು ಫೋಟೋ ಈ ಕಡೆ ಬನ್ನಿ. ಇಲ್ಲಿ ನೋಡಿ ಬ್ರದರ್, ಒಂದು ಫೋಟೋ. ಚಂದ್ರಪ್ಪ, ಕಾಂಗ್ರಾಜ್, ಮೋಹನ್ ಕುಮಾರ್, ರಮೇಶ್ ಬೇರೆಡೆ వచ్చి అయిందా? ಹೋಗಿ ತಗೊಳ್ಳ.
ಪುರಸಭೆ ವತಿಯಿಂದ ವಿಜಯದಶಮಿ ಹಾಗೂ ಆಯುಧ ಪೂಜೆ ಇಟ್ಕೊಂಡಿದ್ವಿ. ಆಯುಧ ಪೂಜೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಿ ಅಂತ ಭಾವಿಸುತ್ತಾ ನಮ್ಮ ಪೌರ ಕಾರ್ಮಿಕರಿಗೆ ಮುಖ್ಯವಾದ ಹಬ್ಬ ಇದು. ಏನ್ ಸ್ವಚ್ಛತೆಗೊಳಿಸ್ತಾರೆ ಅವ್ರಿಗೋಸ್ಕರ ಇವತ್ತು ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿ ಆರೋಗ್ಯ ಎಲ್ಲ ಕೊಟ್ಟು ಅವರಿಗೆ ಸ್ಥಾನಗಳಿಗೆ ಇವತ್ತು ತುಂಬಾ ಜನ ಟೆಂಪರವರಿ ಇದ್ದಾರೆ, ಅವರಿಗೆಲ್ಲ ಕಾಯಂ ಶಿಬಿರ ಆಗಲಿ ಅಂತೇಳಿ ದೇವರ ಪುರಸ್ಕೃತ ಇವತ್ತು ಆಯುಧ ಪೂಜೆ ಅನ್ಕೊಂಡಿದ್ವಿ. ಹಾಗೆ ಶ್ರೀನಿವಾಸಪುರ ಎಲ್ಲ ರಸ್ತೆಗಳಲ್ಲಿ ಜಂಬೂ ಸವಾರಿ ಮಾಡಿಕೊಂಡು ನಮ್ಮ ಪೌರ ಕಾರ್ಮಿಕರಿಗೆ ಹಾಗೂ ಯಾರ ಆಫೀಸ್ ಸ್ಟಾಫ್ ಇದಾರೋ ಎಲ್ಲರಿಗೂ ಬಟ್ಟೆ ವಿತರಣೆ ಮಾಡೋ ಹಬ್ಬ ಆಚರಿಸ್ತಾರೆ.